ಮಾನ್ಯ ಅಧ್ಯಕ್ಷರೇ, ಅಶೋಕ್ ಅವರು ಕೋಗಿಲುನಲ್ಲಿ ಇತ್ತೀಚೆಗೆ ಮನೆ ಕಟ್ಕೊಂಡಿದ್ರಲ್ಲ, ಅದ್ರ ಬಗ್ಗೆ ಮಾತಾಡಿದರು. ಮನೆ ಕಟ್ಟಿದ್ದದು ಯಾವಾಗಪ್ಪ ಅಂತಂದರೆ 2019ರಿಂದ 2022ರವರೆಗೆ. ಯಾರ ಸರ್ಕಾರ ಇತ್ತು? BJP ಸರ್ಕಾರ ಇತ್ತು. ಆಗ ಕಟ್ಟಿದ್ದದ್ದು. ಬಾಂಗ್ಲಾದೇಶದವರು ಅಲ್ಲಿ ಬಂದಿದ್ದಾರೆ ಅಂತ ಇದ್ರೆ ಅವ್ರನ್ನ ಸರ್ವೆ ಮಾಡಿಸ್ತಾ ಇದ್ದೀವಿ ನಾವು. ಈಗ ಯಾರು ಇಲ್ಲ, ಯಾರು ಇಲ್ಲ. ಒಂದು ವೇಳೆ ಇದ್ರೆ ಹೊರಗಡೆ ಹಾಕ್ತೀವಿ ಅವ್ರನ್ನ, ಅವ್ರಿಗೆ ಮನೆ ಕೊಡೋದಿಲ್ಲ. ನಂಬರ್ 1. ನಂಬರ್ 2, ಕೇಂದ್ರದಲ್ಲಿ ಈಗಾಗಲೇ ಪರಮೇಶ್ವರ್ ಅವರು ಹೇಳಿದ್ದಾರೆ, ಕೇಂದ್ರದಲ್ಲಿ ಈ ಬಾರ್ಡರ್ನಲ್ಲಿ ಬರೋರು ಯಾರ ಸರ್ಕಾರ ಇರೋದು ಕೇಂದ್ರದಲ್ಲಿ? ಬೇರೆ ಅಲ್ಲ, ಕೇಳಪ್ಪ, ಇಲ್ಲಿ ನೀನು ಕೇಳಕ್ಕೂ ಮುಂಚಿತವಾಗಿ ಎದ್ಬಿಟ್ರೆ ಹೆಂಗೆ? ಬಾಂಗ್ಲಾದೇಶದವರಿಗೆ ಮನೆ ಕೊಡಲ್ಲ. ವಿ ಹ್ಯಾವ್ ಡಿಸೈಡೆಡ್ ನಾಟ್ ಟು ಗಿವ್ ಕನ್ಸ್ಟ್ರಕ್ಟ್ ಎನಿ ಹೌಸ್ ಟು ದಿ ಬಾಂಗ್ಲಾದೇಶೀಸ್. ಅದು ಕೊಡಲ್ಲ. ಅವರು ಒಂದು ವೇಳೆ ಇದ್ರೆ ಹೊರಗಡೆ ಕಳಿಸ್ತೀವಿ. ನಂಬರ್ 1. ಆಮೇಲೆ ಜಯಶ್ರೀ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಜಯಶ್ರೀ ಅವರಿಗೆ ನಾನು ಮಾಹಿತಿ ತರಿಸ್ತೀನಿ, ಇನ್ನು ಮಾಹಿತಿ ಇಲ್ಲ, ಆ ಮಾಹಿತಿ ಎಲ್ಲ ತರಿಸ್ತೀನಿ. ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಮಾಹಿತಿ ತರಿಸಿ ಅದು ನಿಜ ಆದರೆ, ನೀವು ಹೇಳ್ತಕ್ಕಂಥದ್ದು ನಿಜ ಆದರೆ, ಅವ್ರು ಹೇಳ್ತಕ್ಕಂಥದ್ದು ಸತ್ಯ ಆದರೆ ಅವ್ರ ಮೇಲೆ, ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತೀವಿ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಈಗ ಸುನೀಲ್ ಅವರು ಏನು ಹೇಳಿದ್ರು, ಹಾದಿ ತಪ್ಪಿದೆ ಈ ಸರ್ಕಾರ, ಮತ್ತೆ ಹದಗೆಟ್ಟಿದೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಈಗಾಗಲೇ ಇವರು ಹೇಳಿದ್ದಾರೆ, ಪರಮೇಶ್ವರ್ ಅವರು, ಗೃಹ ಮಂತ್ರಿಗಳು. ನಮ್ಮದು ಸರ್ಕಾರ ಹಾದಿನೂ ತಪ್ಪಿಲ್ಲ, ಹದಗೆಟ್ಟೂ ಇಲ್ಲ, ಮತ್ತೆ ನಾನು ಅಸಹಾಯಕ ಮುಖ್ಯಮಂತ್ರಿನೂ ಅಲ್ಲ, ಅಸಹಾಯಕ ಮುಖ್ಯಮಂತ್ರಿ ಅನ್ನಲ್ಲ. ನಾವು 2.5 ವರ್ಷದಲ್ಲಿ ನಾವು ಏನು ಜನಗಳಿಗೆ ಹೇಳಿದ್ದೋ ಅವೆಲ್ಲನೂ ಕೂಡ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇವತ್ತು ಏನು ಪೊನ್ನಣ್ಣವರು ಮತ್ತು ಪ್ರದೀಪ್ ಈಶ್ವರ್ ನಿರ್ಣಯವನ್ನು ಮಂಡಿಸಿದ್ದಾರೆ. ಆ ಬಹುಶಃ ಎಲ್ಲ ಸದನದ ಮಾನ್ಯ ಸದಸ್ಯರುಗಳು ಕೂಡ ಅದಕ್ಕೆ ವಂದನೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ